ಏನು ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ. ಪವರ್, ನೀವು ಸ್ಟ್ರಾಂಗ್ ಆಗ್ತಿರೋವಂಥದ್ದಾಗಿದೆ. ನೀವು ಮಾಡ್ತಿರೋಂಥ ಕೆಲಸದಲ್ಲೋ ಅಥವಾ ನಿಮ್ಮ ಥಾಟ್ಸ್, ನಿಮ್ಮ ಐಡಿಯಾಸಲ್ಲಿ ನಿಮ್ಮೊಂದು ಸ್ಟ್ರೆಂತ್ ಅನ್ನೋದು ಬರ್ತಿರೋವಂಥದ್ದಾಗಿದೆ. ಸೊ ನಿಮ್ಮ ಪವರ್ನ ನೀವು ರೆಕಗ್ನೈಸೇಷನ್ ಮಾಡ್ತಿರೋವಂಥದ್ದಾಗಿರುತ್ತೆ. ಇಲ್ಲಿ ತುಂಬ ವೀಕ್ ಅನಿಸ್ತಿದ್ರಿ ಅಥವಾ ನಿಮಗೆ ಇಂಟರ್ನಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ ಅಥವಾ ನೀವು ಏನು ಮಾಡ್ಬೋದು ಅನ್ನೋಲ್ಲ ಡೌಟ್ಫುಲ್ ಎನರ್ಜಿ ಇತ್ತು. ಇವಾಗ ನೀವು ನಿಮ್ಮ ಪವರಿಗೆ ಬರ್ತಿದ್ದೀರಾ. ಸೊ ಓವರಾಲ್ ನಿಮ್ಮ ಲೈಫ್ನ ನಿಮಗೆ ಬೇಕಿರೋ ರೀತಿ ಬಿಲ್ಡ್ ಮಾಡ್ಕೊಳ್ಳೋ ಅಷ್ಟು ಪವರ್, ಸ್ಟ್ರೆಂತ್ ನಿಮ್ಮಲ್ಲಿ ಇದೆ ಅಂತ ಹೇಳಿ ನೀವು ಕಾನ್ಫಿಡೆಂಟಾಗಿ ಎದ್ದು ನಿಲ್ಲುವಂಥದ್ದಾಗಿರುತ್ತೆ. ವಿತ್ ದ ಎನರ್ಜಿ ಆಫ್ ಎಕ್ಸ್ಪ್ರೆಷನ್, ನಿಮ್ಮ ಥಾಟ್ಸ್ನ ನಾನು ಆಲ್ರೆಡಿ ಹೇಳಿದೆ ಅಲ್ಲ, ನಿಮ್ಮ ಏನಿದೆ ನಿಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ. ಸೊ ಇಲ್ಲಿ ನಿಮ್ಮ ವರ್ಕ್ ರಿಲೇಟೆಡ್ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಐಡೆಂಟಿಟಿ ಇಲ್ಲಿ ಮೇನಾಗಿ ಹೇಳೋದಾಗೋದು. ನಿಮ್ಮಲ್ಲಿ ಯಾವುದೊಂದು ಕಲೆ ಇರ್ಬೋದು, ನಿಮ್ಮ ಗುಣ ಇರ್ಬೋದು, ನಿಮ್ಮ ಮೊರಾಲಿಟಿ ಇರ್ಬೋದು, ನೀವು ಯೋಚನೆ ಮಾಡೋವಂಥ ವಿಚಾರಗಳಾಗಿರ್ಬೋದು, ನೀವು ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲ ಏರಿಯಾದ್ರು ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಎಲ್ಲೇ ಆದರೂ ಕೂಡ ನೀವು ಧೈರ್ಯದಿಂದ ನಿಮ್ಮ ಮಾತನ್ನ ಹೇಳೋವಂಥದ್ದಾಗಿರುತ್ತೆ, ನಿಮ್ಮ ವಿಚಾರಗಳನ್ನ ಇಡುವಂಥದ್ದಾಗಿರುತ್ತೆ. ಇಲ್ಲಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀರಾ ಅವರು ಕೂಡ ಇಲ್ಲಿ ಕಂಟೆಂಟ್ ಒಂದು ಪಾಸಿಟಿವ್ ಇರುವಂಥದ್ದೊಂದು ಟಾಪಿಕ್ನ ಮಾತಾಡುವಂಥದ್ದು ಅಥವಾ ಆ ವಿಚಾರಗಳ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊತಿರ್ತೀರಾ. ಇಲ್ಲಿ ವರಿ ಮಾಡ್ತಿದ್ರಿ ಮಾಡ್ಬೋದಾ ಮಾಡಬಾರ್ದು ಅಂತ. ಇವಾಗ ತುಂಬ ಕಾನ್ಫಿಡೆಂಟ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಿರುತ್ತೆ. ಆ್ಯಂಡ್ ಕಲೆ ವಿಷಯದಲ್ಲೂ ಕೂಡ ಪೇಂಟಿಂಗ್ ಆಗಿರ್ಬೋದು ಅಥವಾ ಯಾರೆಲ್ಲ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೀರಾ ಈಗ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮಲ್ಲೇ ಇರುವಂಥ ಒಂದು ಕಲೆನ ಆಚೆ ತೊಗೊಂಬಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಿರುತ್ತೆ. ಅಪರ್ಚುನಿಟಿ ಬರುತ್ತೋ ಇಲ್ವೋ, ಬಟ್ ನೀವು ನಿಮ್ಮ ಒಂದು ಇಂಡಿವಿಜುವಲಿಟಿ ಏನು, ನಿಮ್ಮಲ್ಲಿ ಏನು ಕಲೆ ಇದೆ, ನಿಮ್ಮಲ್ಲಿ ಏನೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ ಅನ್ನೋದನ್ನು ತೋರಿಸುವಂಥದ್ದಾಗಿರುತ್ತೆ. ನಿಮ್ಮನ್ನ ಎತ್ತಿ ಹಿಡಿಯುವಂಥ ವಿಚಾರಗಳಲ್ಲಿ ನೀವು ಹೈಲೈಟ್ ಆಗುವಂಥದ್ದಾಗಿರುವಂಥದ್ದಾಗಿರುತ್ತೆ. ಸೊ ಲಾಸ್ಟ್ ರಿಫ್ಲೆಕ್ಷನ್, ನಿಮ್ಮ ಇಂಟ್ಯೂಷನ್ನ ನೀವು ಕೇಳುವಂಥದ್ದಾಗಿರುತ್ತೆ. ಜನ ಏನು ಮಾತಾಡ್ತಾರೆ, ಹೇಗೆ ನೋಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಅನಿಸ್ತಿದೆ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ಥಾಟ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲ ನೆಗೆಟಿವ್ ಥಾಟ್ಸ್ನ ಆಚೆ ಹಾಕಿ ಪಾಸಿಟಿವ್ ಥಾಟ್ಸ್ನ ನೀವು ಯೋಚನೆ ಮಾಡ್ತಾ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡ್ತಾ ಅದನ್ನು ಆಚೆ ರಿಫ್ಲೆಕ್ಟ್ ಮಾಡುವಂಥದ್ದಾಗಿರುತ್ತೆ. ಸೊ ನಿಮ್ಮ ಒಂದು ಲುಕ್ ವೈಸಲ್ಲಾಗಿರ್ಬೋದು, ನಿಮ್ಮ ಮಾತಲ್ಲಾಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡಲ್ಲಾಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಾಗಿರ್ಬೋದು, ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಮ್ಮ ತಲೆನೇ ನಮ್ಮ ದೊಡ್ಡ ಶತ್ರು ಆಗಿರುತ್ತಂತೆ ನಾವೇನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ. ಬೇರೆ ಯಾರೋ ಬೇಕಿರಲ್ಲ ನಮಗೆ ಬಂದು ಹೇಳೋಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ ಅಥವಾ ನೀನು ವೀಕ್ ಅಥವಾ ನೀನು ಹಿಂಗೆ ಹಾಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಲೆನೇ ನಮ್ಗೆ ಹೇಳಿ 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 ಅವ್ರು ಹಂಗೆ ಅನ್ಸ್ಕೊತಿದ್ದಾರೇನೋ ಹಿಂಗೆ ಅನ್ಸ್ಕೊತಿದ್ದಾರೆ ಅಂತ ನಾವೇ ಏನೂ ಮಾಡ್ತಾ ಇರಲ್ಲ. ಒಂದು ಎರಡನೇದು ರಿಲೇಷನ್ಶಿಪ್ಪಲ್ಲೂ ಅಷ್ಟೇ. ಅವ್ರು ಹಂಗೆ ಅನ್ಸ್ಕೊತಾರೇನೋ, ಇವ್ರು ಹಿಂಗೆ ಅನ್ಸ್ಕೊತಾರೇನೋ, ಅವ್ರು ನನಗೆ ಮೋಸ ಮಾಡಿಬಿಟ್ರೆ ಹೇಗೆ, ಟ್ರಸ್ಟ್ ಇಶ್ಯೂಸ್, ಈ ರೀತಿ ಎಲ್ಲ ವಿಚಾರಗಳಲ್ಲೂ ಭಯಪಟ್ಟು ಪಟ್ಟು 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 ಮುಂದೆ ಹೋಗ್ತಾರಲ್ಲ, ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ನಿಮ್ಮ ಬಗ್ಗೆನೇ ನೀವು ತುಂಬ ನೆಗೆಟಿವ್ ಮಾತಾಡ್ತಾಯಿದ್ರೆ ನಿಮಗಿಂತ ನಿಮ್ಮ ವಿನಾಶಕ್ಕೆ ಬೇರೆ ಯಾರೂ ಬೇಕಿರಲ್ಲ. ನಿಮ್ಮ ತಲೆನೇ ಸಾಕು, ನಿಮ್ಮ ಥಾಟ್ಸೇ ಸಾಕು, ನಿಮ್ಗದು ದೊಡ್ಡ ಶತ್ರು ಆಗುತ್ತೆ. ಸೊ ಇವಾಗ ಆ ಎಲ್ಲ ಶತ್ರು, ನಿಮ್ಮಲ್ಲಿರೋ ಆ ಶತ್ರುನ, ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನ, ನೆಗೆಟಿವ್ ವಿಚಾರಗಳನ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡುವಂಥದ್ದಾಗಿರುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಶುರು ಮಾಡ್ತೀರಾ. ಅದೇ ರೀತಿ ನಿಮ್ಮ ಲೈಫಲ್ಲಿ ಆ್ಯಕ್ಟ್ ಮಾಡೋ ಶುರು ಮಾಡ್ತೀರಾ. ಸ್ಟ್ರಾಂಗಾಗಿ ಅಫರ್ಮೇಟೇಷನ್ಸ್ ಕೂಡ ನೀವು ಹೇಳೋ ಶುರು ಮಾಡಿರ್ಬೋದು ಅಥವಾ ನಿಮ್ಮ ಬಗ್ಗೆ ನೀವೇ ಒಂದು ಪಾಸಿಟಿವ್ ಮೆಸೇಜಸ್ನ, ವೈಬ್ಸ್ನ ನಿಮ್ಮ ಬಾಡಿಗೆ, ನಿಮ್ಮ ಮೈಂಡ್, ಸೋಲ್, ಆರ್ಟ್ಗೆ ನೀವೇ ಸೆಂಡ್ ಮಾಡ್ತಿರೋವಂಥದ್ದಾಗಿರುತ್ತೆ. ಇದರಿಂದಾಗೇ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಬಂದು ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಿರುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್. ಹ್ಯಾಪಿ ಫಾರ್ ಯು ಆಲ್. ಇದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಎಕ್ಸ್ಪ್ರೆಸ್ ಮಾಡಿ. ನಿಮ್ಮ ವಿಚಾರ ಕೆಟ್ಟದಲ್ಲ, ನೀವೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡ್ತಿಲ್ಲ ಅಥವಾ ಕೆಟ್ಟದ್ದು ಹೇಳ್ತಾ ಇಲ್ಲ, ನಿಮ್ಮಿಂದ ಬೇರೆ ಯಾರಿಗೂ ಹರ್ಟ್ ಆಗ್ತಾ ಇಲ್ಲ, ನಿಮ್ಮಿಂದ ಹೆಲ್ಪ್ಫುಲ್ ಆಗ್ತಿದೆ. ನೀವು ಹೇಳೋವಂಥ ವಿಚಾರ ಅಥವಾ ನಿಮ್ಮ ಲೈಫ್ ಬಗ್ಗೆನೇ ನೀವೇನೋ ಒಂದು ಕತೆ ಹೇಳ್ತಾ ಇದ್ದೀರಾ ಅಂದಾಗ ಬೇರೆಯವ್ರಿಗೆ ಮೋಟಿವೇಟ್ ಆಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಕಲೆ ಮೂಲಕ ಬೇರೆಯವ್ರಿಗೆ ಏನೋ ಒಂದು ಮೆಸೇಜ್ನ ಕೊಡ್ತಾ ಇದ್ದೀರಾ, ಗೈಡ್ ಮಾಡ್ತಾ ಇದ್ದೀರಾ, ಎಂಟರ್ಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೇರ್ ಇಸ್ ನಥಿಂಗ್ ರಾಂಗ್ ಟು ಡೂ ಇಟ್. ಸೊ ಆ ಒಂದು ಸ್ಟ್ರೆಂತ್ನ, ಆ ಒಂದು ಕಲೆನ ಎತ್ತು ಹಿಡಿಯಿರಿ. ನಿಮ್ಮ ಒಂದು ಐಡೆಂಟಿಟಿನ ನೀವು ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾರನ್ನೇ ಒಂದು ಮೆಸೇಜ್ನ ನೋಡ್ತಾ ಇದ್ದೀರಾ, ಮೈ ಐಡೆಂಟಿಟಿ ಅಂತ ಕಮೆಂಟ್ ಮಾಡಿ ಯೂನಿವರ್ಸ್ ಲೆವೆಲಲ್ಲಿ ಈ ಒಂದು ಮೆಸೇಜ್ನ ಶೇರ್ ಮಾಡಿ ದಟ್ ಯು ಆರ್ ಆಲ್ ಸೆಟ್ ನಿಮ್ಮ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.